ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ವಿಚಾರ ಮಾಹಿತಿ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ನಾವು KPSC ವತಿಯಿಂದ ದಿನಾಂಕ 27/8/2026 ಸ್ನೇಹಿತರೆ ಮತ್ತೊಂದು ನೇಮಕಾತಿ ಅಧಿಸೂಚನೆ ಹೊರಗಡೆ ಬಂದಿದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಚಾರಗಳಿದ್ದಾವೆ, ವಿದ್ಯಾಭ್ಯಾಸ ಏನು ಬೇಕಾಗುತ್ತೆ, ಯಾವ ಯಾವ ಹುದ್ದೆಗಳಿಗೆ ನೋಟಿಫಿಕೇಶನನ್ನು ಹೊರಡಿಸಿದ್ದಾರೆ, ನಮ್ಮ ವಿದ್ಯಾರ್ಹತೆ ಅದಕ್ಕೆ ಮ್ಯಾಚ್ ಆಗುತ್ತಾ, ನಾವು ಕೂಡ ಅಪ್ಲಿಕೇಶನ್ ಹಾಕ್ಬೋದಾ, ಎಷ್ಟು ಹುದ್ದೆಗಳಿದ್ದಾವೆ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇದು ಸ್ನೇಹಿತರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದಗಳಿಗೆ ಸಂಬಂಧಪಟ್ಟಂತಹ ನೇಮಕಾತಿಯಾಗಿದೆ. ಯಾವ ಯಾವ ವಿಚಾರಗಳಿಗೆ ಅಂತಂದರೆ, ಗ್ರೂಪ್ ಎ ಹುದ್ದೆಗಳು ಬಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ನೋಡ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ 15 ಹುದ್ದೆಗಳಿದ್ದಾವೆ. ಸ್ಯಾಲ್ರಿ ಬಂದು ವೇತನ ಶ್ರೇಣಿ ಬಂದು ಸ್ನೇಹಿತರೆ 83,700ರಿಂದ 1,55,200 ರೂಪಾಯಿವರೆಗೂ ಇದು ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಾಗಿರೋದ್ರಿಂದ ಸ್ಯಾಲ್ರಿನೂ ಕೂಡ ಹಾಗೆ ಇದೆ. ಇನ್ನು ಗ್ರೂಪ್ ಬಿ ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರೆ ಇದು ಉಳಿಕೆ ಮೂಲ ವೃಂದ ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಸೇಮ್ ಅದಕ್ಕೆ ಸಂಬಂಧಪಟ್ಟಾಗ ಅದರಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ವೇತನ ಶ್ರೇಣಿ ಬಂದು ಇದು ಲೆಕ್ಕ ಪರಿಶೋಧನಾಧಿಕಾರಿ ಆಗಿರ್ತಾರೆ. 53 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿ ಬಂದು 69,250ರಿಂದ 1,34,200 ರೂಪಾಯಿವರೆಗೂ ಇರುತ್ತೆ. ಹಾಗಾದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 28/8/26ರಿಂದ 26/9/2026 ಕಡೆ ದಿನಾಂಕ ಆಗಿರ್ತದೆ. ಇನ್ನು ವಿದ್ಯಾಭ್ಯಾಸವನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಯಾಕೆಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಮುನ್ನ ನಮಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ. ಏನೆಲ್ಲ ಕ್ವಾಲಿಫಿಕೇಷನ್ ಇರುವಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮಿಕ್ಕಿದ ವಿಚಾರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಇದಕ್ಕೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಬನ್ನಿ ನೋಡೋಣ. ಇಲ್ಲಿ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆ ಏನು ಅಂತಂದರೆ, ಭಾರತ ಸರ್ಕಾರದ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MCOM ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು ಸ್ನೇಹಿತರೆ, ವಾಣಿಜ್ಯ ಇದರಲ್ಲಿ, ಅಥವಾ MBA ಆರ್ಥಿಕ ಅಥವಾ MBA ಆರ್ಥಿಕ ನಿರ್ವಹಣೆ ಅಥವಾ MBA MCOM ಆರ್ಥಿಕ ವಿಶ್ಲೇಷಣೆ ಅಥವಾ UGCಯ ಆರ್ಥಿಕ ಎಂಬುದನ್ನು ಒಂದು ವಿಷಯವಾಗಿ ಅಭ್ಯಸಿಸಿರುವ ಕುರಿತು ಅಧಿಸೂಚನೆ ಹೊರಡಿಸಿರುವ ಯಾವುದೇ ಇತರ ಸ್ನಾತಕೋತ್ತರ ಪದವಿ ಅದರಲ್ಲಿ ಓದಿರಬೇಕಾಗತ್ತೆ. ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಸದಸ್ಯರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಮಸ್ಟ್ ಬಿ ಹೋಲ್ಡರ್ ಇನ್ ದ ಮಾಸ್ಟರ್ ಡಿಗ್ರಿ ಇನ್ ದ ಕಾಮರ್ಸ್ MCOM, ಮಸ್ಟ್ ಬಿ ಹೋಲ್ಡರ್ ಆಫ್ ದ MBA ಇನ್ ಫೈನಾನ್ಸ್, MBA ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, MBA MCOM ಫೈನಾನ್ಷಿಯಲ್ ಅನಾಲಿಸಿಸ್. ಇದಕ್ಕೆ ಸಂಬಂಧಪಟ್ಟಂಥವ್ರು ಏನು ಮಾಡ್ಬೋದಾಗಿದೆ ಸ್ನೇಹಿತರೆ, ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಈ ವಿದ್ಯಾರ್ಹತೆ ಇದ್ದರೆ ನೀವೇನು ಮಾಡ್ಬೋದು, ಮುಂದಿನ ನೋಟಿಫಿಕೇಶನ್ ಏನೆಲ್ಲ ವಿಚಾರಗಳಿದೆ, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಒಂದೊಂದಾಗಿ. ಇವಾಗ ಆಲ್ರೆಡಿ ಹುದ್ದೆಗಳ ಸಂಖ್ಯೆ ಎಷ್ಟೆಷ್ಟಿದೆ ಅಂತೇಳಿ ನಮಗೆ ಗೊತ್ತಾಯಿತು. ಇದು ನಾನ್ HK ವಿಭಾಗಕ್ಕೆ ಸ್ನೇಹಿತರೆ ಸಂಬಂಧಪಟ್ಟಿದ್ದು. HK ವಿಭಾಗದ ನೋಟಿಫಿಕೇಶನ್ ಕೂಡ ಇಲ್ಲಿದೆ. HK ವಿಭಾಗದ ಹೈದರಾಬಾದ್ ಕರ್ನಾಟಕ ವೃಂದದ ಗ್ರೂಪ್ ಬಿ ವೃಂದಗಳಿಗೆ ಮಾತ್ರ ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಇಲ್ಲಿ ಒಟ್ಟು ಲೆಕ್ಕ ಪರಿಶೋಧನಾಧಿಕಾರಿಗೆ ಸಂಬಂಧಪಟ್ಟಂಗೆ 13 ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಅಂತಿದೆ ಸ್ನೇಹಿತರೆ. 2 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವಂತೆ. ಒಟ್ಟು 15 ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಿದ್ದಾರೆ. ಮಿಕ್ಕಿದೆಲ್ಲವೂ ಕೂಡ ವಿದ್ಯಾಭ್ಯಾಸ ಇರ್ಬೋದು, ಪರೀಕ್ಷೆ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಅರ್ಜಿ ಸಲ್ಲಿಸುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಸೇಮ್ ಇರುತ್ತೆ. ಇನ್ನು ಹುದ್ದೆಗಳ ಸಂಖ್ಯೆ ಮಾತ್ರ ಒಂದು ಬದಲಾವಣೆ ಆಗುತ್ತೆ ಕಲ್ಯಾಣ ಕರ್ನಾಟಕಕ್ಕೆ. ಅದನ್ನು ಆಮೇಲೆ ನೋಡ್ತಾ ಹೋಗೋಣ ಬನ್ನಿ. ಈಗ ಫಸ್ಟು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಹೇಗೆಲ್ಲ ಹುದ್ದೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಒಟ್ಟು ಸ್ನೇಹಿತರೆ ಇಲ್ಲಿ ಗ್ರೂಪ್ ಎಗೆ ಸಂಬಂಧಪಟ್ಟಂಗೆ 15 ಹುದ್ದೆಗಳು ಪ್ಲಸ್ ಗ್ರೂಪ್ ಬಿಗೆ ಸಂಬಂಧಪಟ್ಟಾಗೆ 53 ಹುದ್ದೆಗಳಿದ್ದಾವೆ. ಇದರ ಜೊತೆಗೆ ನಮಗೆ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಹುದ್ದೆಗಳು ಸಿಗ್ತಾ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ನೋಡಿದ್ದೀವಿ. ಒಟ್ಟು 68 ಹುದ್ದೆಗಳು ನಾನ್ HK ಮತ್ತು 15 ಹುದ್ದೆಗಳು HK ವಿಭಾಗದಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾದ ನಂತರ ಪರೀಕ್ಷೆ ದಿನಾಂಕವನ್ನು ಕೂಡ ತಿಳ್ಕೊಂಡ್ವಿ. ಈಗ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು ಮತ್ತು ವಿದ್ಯಾರ್ಹತೆ ಎಲ್ಲ ವಿಷಯಗಳನ್ನು ತುಂಬ ಎಚ್ಚರಿಕೆಯಿಂದ ನೀವೇನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ವಿಳಾಸವನ್ನು ನವೀಕರಿಸಬೇಕಾಗಿ ಬಂದರೆ ಅಲ್ಲೇನು ಮಾಡ್ತಾರೆ, ಅಪ್ಡೇಷನ್ ಅನ್ನು ಇಚ್ಛಿಸಿದಲ್ಲಿ ಸದರಿ ಅಭ್ಯರ್ಥಿಯು ಆಯೋಗದ ಕೇಂದ್ರ ಕಚೇರಿಗೆ ಅರ್ಜಿ, ಪ್ರಿವ್ಯೂ, ಪ್ರವೇಶ ಪತ್ರದ ಪ್ರತಿ ಅಥವಾ ಆಧಾರ್ ಕಾರ್ಡ್ನಂತಹ ಪೂರಕ ದಾಖಲೆಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಮುಚ್ಚಳಿಕೆ ಪತ್ರ ಬರ್ಕೊಟ್ಟು ನಿಮ್ಮ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಬೋದಾಗಿದೆ ಸ್ನೇಹಿತರೆ. ಈ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಎಲ್ಲವೂ ಕೂಡ ಡಾಕ್ಯುಮೆಂಟ್ ಕರೆಕ್ಟಾಗಿರಬೇಕಾಗುತ್ತೆ. ಒಂದು ಬಾರಿ ನೋಂದಣಿ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವಂಥ ಹಂತಗಳೇನು ಅಂತಂದರೆ, ಒನ್ ಟೈಮ್ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಕ್ಕಂಥ ಪ್ರೊಸೆಸ್ ಇರುತ್ತೆ.
ಆ ಪ್ರಕಾರ ರಿಜಿಸ್ಟ್ರೇಷನ್ ಆಗ್ತೀರಿ. ಎಲ್ಲಿಂತಂದರೆ KPSC ವೆಬ್ಸೈಟ್ ಮೂಲಕ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ನ್ಯೂ ರಿಜಿಸ್ಟ್ರೇಷನ್ ಅಂತಕ್ಕಂಥ ಒಂದು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ವೆಬ್ಸೈಟ್ಗೆ ಹೋದಂಥ ಸಂದರ್ಭದಲ್ಲಿ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ತಗೊಂಡು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟು ಅಪ್ಲಿಕೇಶನ್ ಆಗ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ, SSLCಯನ್ನು 2000 ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದರೆ ಎಲ್ಲ ವಿವರಗಳನ್ನು ಮ್ಯಾನ್ಯಲಿ ನೀವೇ ಎಂಟ್ರಿ ಮಾಡಬೇಕಾಗತ್ತೆ. 2000 ಮತ್ತು 2002ಕ್ಕಿಂತ ಮುಂಚೆ 2002 ಮತ್ತು ಅದಕ್ಕಿಂತ ಮುಂಚೆ ಏನಾದರೂ SSLC ಪಾಸ್ ಮಾಡಿದರೆ ನೀವೇ ಮ್ಯಾನ್ಯಲಿ ಅಪ್ಲಿಕೇಶನನ್ನು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. 2003 ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ್ದಾರೆ ಅಭ್ಯರ್ಥಿಗಳು SSLC ನೋಂದಣಿ ಸಂಖ್ಯೆ ನಮೂದರಿ ಮಾಡಿದ್ರೆ ಸಾಕು, ಅದು ಬೋರ್ಡ್ನಿಂದ ಅಥವಾ ಡಿಜಿಲಾಕರ್ನಿಂದ ಅಲ್ಲಿಗೆ ಪೆಚ್ಚಾಗುತ್ತೆ ಮಾಹಿತಿ ಅಂತೇಳಿ. ಇನ್ನು CBSE ಏನಾದರೂ ಓದಿದರೆ ಅವರು ಕೂಡ 2003 ಅಥವಾ ಅದಕ್ಕಿಂತ ಹಿಂದೆ ICSE ಅಥವಾ ಇತರೆ ರಾಜ್ಯ ಸರ್ಕಾರದ 10ನೇ ತರಗತಿ ಪರೀಕ್ಷೆಗಳನ್ನೇನಾದರೂ ನೀವು ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನ ನೀವೇ ಮ್ಯಾನ್ಯಲಿ ಎಂಟ್ರಿ ಮಾಡಬೇಕಾಗುತ್ತೆ. 2004 ಮತ್ತು ನಂತರದ ಏನಾದರೂ ಆಗಿದ್ರೆ ನೀವೇನು ಮಾಡಬೇಕಾಗುತ್ತೆ, ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ರೆ ಅದು ಪೆಚ್ಚಾಗುತ್ತೆ. ವಿದ್ಯಾರ್ಹತೆ PUC ವಿವರಗಳು ಕೂಡ ಸ್ನೇಹಿತರೆ 2007 ಮತ್ತು ಅದಕ್ಕಿಂತ ಹಿಂದೆ ಅಭ್ಯಾಸ ಮಾಡಿದರೆ ನೀವು ಕೂಡ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. 2008 ನಂತರದಲ್ಲಿ ಏನಾದರೂ ನೀವು ಅಧ್ಯಯನವನ್ನು ಮಾಡಿದರೆ ಏನು ಮಾಡಬೇಕಾಗುತ್ತೆ, ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಗುರುತಿನ ಪುರಾವೆ ಅಥವಾ ವಿವರಗಳು ಆಧಾರ್ ಕಾರ್ಡು ಅಥವಾ ಕುಟುಂಬದ ID ಅಥವಾ ರೇಷನ್ ಕಾರ್ಡನ್ನು ಏನು ಮಾಡಬೇಕಾಗುತ್ತೆ, ನೀವೇನು ಎಂಟ್ರಿ ಮಾಡಿದ್ರೆ ರೇಷನ್ ಕಾರ್ಡ್ ನಂಬರನ್ನು ನಿಮ್ಮದು ಅಡ್ರೆಸ್ ಏನಿರುತ್ತೆ ಅದು ಆಟೋಮೆಟಿಕ್ ಬಂದು ಅಲ್ಲಿ ಪೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ವಿಚಾರವನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳು, HK ಪ್ರಮಾಣ ಪತ್ರಗಳು ಎಲ್ಲವನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, RD ನಂಬರ್ ಸಮೇತ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನೊಂದನ್ನು ಕೂಡ ನೀವು ಎಂಟ್ರಿ ನೋಡ್ಕೊಂಡಿರಿ. ನೆಕ್ಸ್ಟು ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಎಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೊಂಡು ಎಷ್ಟೆಷ್ಟು KBನಲ್ಲಿ ಫೋಟೋ ಇರಬೇಕು ಇಲ್ಲೆಲ್ಲ ಮೆನ್ಷನ್ ಇದೆ, ನೋಡ್ಕೊಂಡು ಏನು ಮಾಡಿ. ನೆಕ್ಸ್ಟು ಅಪ್ಲೈ ಪೋಸ್ಟ್ ಅಂತಕ್ಕಂಥ ಇದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆದಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗತ್ತೆ, ಅದನ್ನೊಂದನ್ನು ನೋಡ್ಕೊಳ್ಳಿ. ಇದಿಷ್ಟು ವಿಚಾರ. ಇದಾದ ಮೇಲೆ ನಮಗೆ ಶುಲ್ಕ ಬಂದು ಸ್ನೇಹಿತರೆ ಎಷ್ಟು ಫೀಸ್ ಇದೆ, ಎಕ್ಸಾಮ್ ಫೀಸ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸ್ನೇಹಿತರೆ 600 ರೂಪಾಯಿ ಇದೆ. ಇನ್ನು OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ವಿಚಾರ. ಎಜುಕೇಷನ್ ಅರ್ಥ ಆಯಿತು, ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ಅರ್ಥ ಆಯಿತು, ಫೀಸ್ ಅರ್ಥ ಆಯಿತು, ಎಕ್ಸಾಮ್ ಡೇಟ್ ಕೂಡ ಅರ್ಥ ಆಗಿದೆ. ನೆಕ್ಸ್ಟು ಅರ್ಹತಾ ಷರತ್ತು ಕಾಮನ್ ಆಗಿ ಎಲ್ಲ ನಿಮಗೆ ಗೊತ್ತೇ ಇರ್ತದೆ, ಅದನ್ನೇನು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀವಿ ಸ್ನೇಹಿತರೆ, ಏನೆಲ್ಲ ಬೇಕು, MBA MCOM ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮಾಹಿತಿ ಇದೆ, ಮತ್ತೊಮ್ಮೆ ನೋಡ್ಕೊಳ್ಳಿ, ಮತ್ತೆ ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟು ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಆಯೋಗ ಇವಾಗ 1:2 ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ, ಅದನ್ನು ಮುಂದೆ ಹೇಳ್ತೀನಿ. ಆವಾಗ ಏನಾದರೂ ನೀವು ಮೈನ್ ಎಕ್ಸಾಮ್ಗೆ, ಪ್ರಿಲಿಮ್ಸು ಮತ್ತು ಮೈನ್ಸ್ 2 ಎಕ್ಸಾಮ್ ಇರುತ್ತೆ, ನೀವೇನಾದರೂ ಮೈನ್ ಎಕ್ಸಾಮ್ಗೆ ನೀವು ಎಕ್ಸಾಮನ್ನು ತಗೊಳ್ಬೋದು ಮುಖ್ಯ ಪರೀಕ್ಷೆಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೂ ಸಪ್ರೇಟ್ ಅರ್ಜಿಯನ್ನು ಸಲ್ಲಿಸ್ಬೋದು. ಆಗ ಅರ್ಜಿ ಸಲ್ಲಿಸುವ ಸಂಬಂಧಿತ ವಿದ್ಯಾರ್ಹತೆ ಪರೀಕ್ಷೆಯನ್ನು ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡತಕ್ಕದ್ದು. ಇವಾಗ ಸದ್ಯಕ್ಕೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಓನ್ಲಿ RD ನಂಬರನ್ನು ಹಾಕಿ ಅಪ್ಲೋಡ್ ಮಾಡ್ತೀರಿ. ನೆಕ್ಸ್ಟು ಮೈನ್ ಎಕ್ಸಾಮ್ ಹೋದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ವಿಚಾರವನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟು ವಿಶೇಷ ಸೂಚನೆ ಇದೆ. ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ವಿದ್ಯಾರ್ಹತೆ ಅಂತಿಮ ವರ್ಷದಲ್ಲಿ ಏನಾದರೂ ನೀವು ಓದ್ತಾ ಇದ್ದರೆ, ಫೈನಲ್ ಸೆಮಿಸ್ಟರಲ್ಲಿ ಏನಾದರೂ ಇದ್ದು ನೀವು ಕೂಡ ಏನು ಮಾಡಬಹುದಾಗಿದೆ, ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಹತೆ ಪರೀಕ್ಷೆಯನ್ನು ಪಾಸು ಮಾಡಿರುವ ಬಗ್ಗೆ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಂಡಿರುವ ರಿಸಲ್ಟ್ ಶೀಟ್ ಅಂಕಪಟ್ಟಿಯನ್ನು ಕಂಟ್ರೋಲರ್ ರಿಜಿಸ್ಟ್ರಾರ್ ಅವರಿಂದ ದೃಢೀಕರಿಸಿ, ಅಂದರೆ ಅಟೆಸ್ಟೆಡ್ ಮಾಡಿಸಿ ಏನು ಮಾಡಬೇಕಾಗತ್ತೆ, ಒದಗಿಸತಕ್ಕದ್ದು. ನೀವು ಇವಾಗ ಪರೀಕ್ಷೆ ಫೈನಲ್ ಇಯರಲ್ಲಿ ಇರುವಂಥವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಮೇನ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಕ್ಕೆ ಮತ್ತೆ ಇನ್ನೊಂದು ಸಲ ಕರೀತಾರಲ್ಲ, ಆ ಸಂದರ್ಭದಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು, ಅದರಲ್ಲಿ ವಯೋಮಿತಿ ಸ್ನೇಹಿತರೆ ಹೇಳಿದ್ದಾರೆ. ಹಿಂದೆ ಈ ಥರ ವಯೋಮಿತಿ ಇತ್ತು, ಆದರೆ ಇದನ್ನು ಇವಾಗ ಸಡಿಲಿಕೆ ಮಾಡಿ ಏನು ಮಾಡಿದ್ದಾರೆ, 40 ವರ್ಷ. ಯಾರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷಗಳಿದ್ದಾವೆ. ಇನ್ನು OBC ಅಭ್ಯರ್ಥಿಗಳಿಗೆ 43 ವರ್ಷಗಳಿದ್ದಾವೆ. ಇನ್ನು SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾಜಿ ಸೈನಿಕರಾಗಿದ್ದರೆ ಅವರಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಅಂತ ಹೇಳಿ ಅದೊಂದು ಹೇಳಿದ್ದಾರೆ, ಅವ್ರು ನೋಡ್ಕೊಳ್ಳಿ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಿನಾಯಿತಿ ಇದೆ. ವಿಧವೆಯಾಗಿದ್ದಲ್ಲಿ 10 ವರ್ಷಗಳ ವಿನಾಯಿತಿ ಇದೆ ಅವರಿಗೆ. ನೆಕ್ಸ್ಟು ಜನ್ಮ ದಿನಾಂಕ ಎಲ್ಲ SLC ಪ್ರಕಾರನೇ ಇರಬೇಕು ಅಂತಕ್ಕಂಥ ಒಂದು ವಿಚಾರ ನೋಡ್ಕೊಳ್ಳಿ. ಇನ್ನು ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ, ರೋಸ್ಟರ್ ನೋಡ್ತಾ ಹೋಗೋದಾದರೆ
ನನಗೆ ಎಷ್ಟು ಹುದ್ದೆಗಳು ಸಿಗ್ತದೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಒಟ್ಟು 15 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಅದರಲ್ಲಿ ಈ 15 ಹುದ್ದೆಗಳಲ್ಲಿ ನಮಗೆ ಎಷ್ಟೆಷ್ಟು ಸಿಗುತ್ತೆ? ಪರಿಶಿಷ್ಟ ಜಾತಿ ಇದರಲ್ಲಿ ಮಹಿಳೆಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ. ಪ್ರವರ್ಗ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹುದ್ದೆ ಇದೆ. ಇನ್ನು ಪ್ರವರ್ಗ 2ಎಗೆ ಸಂಬಂಧಪಟ್ಟ ಹಾಗೆ ಒಂದು ಹುದ್ದೆ, ಇತರೆಗೆ ಒಂದು ಹುದ್ದೆ, ಮಹಿಳೆಗೆ ಒಂದು ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ 3ಎಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹುದ್ದೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಇವುಗಳ ಜೊತೆಗೆ ನೀವೇನು ಮಾಡಬೇಕು? ಇತರೆ ಅಂದರೆ ಜನರಲ್ ಮೆರಿಟ್, ಸಾಮಾನ್ಯ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ ನಿಮಗೆ ಸಿಗುತ್ತಲ್ಲ ಆ ಹುದ್ದೆ ಈ ಎರಡನ್ನ ಲೆಕ್ಕ ಹಾಕೊಳ್ಳಿ. ಮಹಿಳೆಯರಿದ್ದರೆ ನಿಮ್ಮ ಕ್ಯಾಟಗರಿ ಜೊತೆಗೆ ಇವೆರಡು ಹುದ್ದೆಗಳನ್ನು ಸೇರಿಸಿ ಲೆಕ್ಕ ಹಾಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಏನಾದರೂ ಆಗಿದ್ದರೆ ಆ ಹುದ್ದೆಗಳ ಜೊತೆಗೆ ನೀವು ಯಾವುದೇ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದೆಯೋ ಆ ಸರ್ಟಿಫಿಕೇಟ್ ಪ್ರಕಾರ ನೀವೇನು ಮಾಡಿ ಇಷ್ಟು ಹುದ್ದೆಗಳನ್ನ ಇತರೆ ಹುದ್ದೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಇನ್ನು ಮಾಜಿ ಸೈನಿಕರಿಗೆ ಒಂದು ಹುದ್ದೆ ಇದೆ GM ಅಲ್ಲಿ. ಇಲ್ಲಿ ಅಂಗವಿಕಲತೆ LD ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೋಕೋಮೋಟರ್ ಡಿಸೆಬಿಲಿಟಿ, ಈ ಎಲ್ಲ ಡಿಸೆಬಿಲಿಟಿ ಇದ್ದರೆ ಅಂಥವ್ರಿಗೆ ಆ ಹುದ್ದೆಯನ್ನು ಮೀಸಲಿರಿಸಿ ಕೊಟ್ಟಿರ್ತಾರೆ. ಇದಿಷ್ಟು ಕೂಡ ನಿಮಗೆ 15 ಹುದ್ದೆಗಳು ಗ್ರೂಪ್ ಎಗೆ ಸಂಬಂಧಪಟ್ಟ ಹಾಗೆ ಆಯಿತು. ಇದರಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅನ್ಕೊತೀನಿ. ಇನ್ನು ಇದಾದ ಮೇಲೆ ಗ್ರೂಪ್ ಬಿಗೆ ಬರೋಣ ಸ್ನೇಹಿತರೆ. ಗ್ರೂಪ್ ಬಿನಲ್ಲಿ ಒಟ್ಟು 53 ಹುದ್ದೆಗಳಿದ್ದಾವೆ. 53 ಹುದ್ದೆಗಳಲ್ಲಿ ಓಕೆನಾ ABC ವಿಂಗಡಿಸಿದರೆ ಸ್ನೇಹಿತರೆ, ಪರಿಶಿಷ್ಟ ಜಾತಿನಲ್ಲಿ ಒಳ ಮೀಸಲಾತಿಯನ್ನು ಮಾಡಿರೋದ್ರಿಂದ ಒಳ ಮೀಸಲಾತಿನಲ್ಲಿ ಅದರಲ್ಲಿ ಒಳ ಮೀಸಲಾತಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತೇಳಿ ಅವರು ವಿಂಗಡಣೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸ್ಟಾರ್ ಹುದ್ದೆ ಬಗ್ಗೆ ಆಲ್ರೆಡಿ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ವಿ ಸ್ನೇಹಿತರೆ. ಏನು ಸ್ಟಾರ್ ಹುದ್ದೆ ಹೇಳುತ್ತೆ ಅಂದರೆ, ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಲಭ್ಯವಿರುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿ, ಅದರಲ್ಲಿ ಅವ್ರು ಸಿ ಬರ್ತಾರಲ್ಲ ಅದರಲ್ಲಿ ಅವ್ರಿಗೆ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಏನು ಮಾಡಿರ್ತಾರೆ ಅದನ್ನು ಕೊಟ್ಟಿರ್ತಾರೆ. ಆ ಅತ್ಯಂತ ಹಿಂದುಳಿದ ಜಾತಿನಲ್ಲಿ ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಯನ್ನು ಪ್ರವರ್ಗ ಸಿಯ ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅವರು ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು. ಇನ್ನು ಇದಾದ ಮೇಲೆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಹುದ್ದೆಗಳಿದ್ದಾವೆ 3 ವರ್ಗದಲ್ಲೂ ಕೂಡ ಪರಿಶಿಷ್ಟ ಜಾತಿ ಇದರಲ್ಲಿ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಎ ವಲಯ ವರ್ಗದವರಿಗೆ ಮಾತ್ರ ಒಂದು ಹುದ್ದೆಯನ್ನು ಮೀಸಲಾತಿ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ 1ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಿಳೆಗೆ, ಒಂದು ಗ್ರಾಮೀಣ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ, ಒಂದು BLV ಅಂತಕ್ಕಂಥ ಇನ್ನು ಕೆಳಗಡೆ ಅಲ್ಲಿ ಇನ್ಸ್ಟ್ರಕ್ಷನ್ ಇದೆ ಸ್ನೇಹಿತರೆ. ಬ್ಲೈಂಡ್ ಆ್ಯಂಡ್ ಲೋ ವಿಷನ್ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಇದಾದ ಮೇಲೆ ಪ್ರವರ್ಗ 2ಎಗೆ ಬರೋಣ. ಪ್ರವರ್ಗ 2ಎಗೆ ಬಂದಂಥ ಸಂದರ್ಭದಲ್ಲಿ ಇದನ್ನು ರೋಸ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಪ್ರವರ್ಗ 2ಎನವ್ರು ನೋಡ್ಕೊಳ್ತಾ ಹೋಗಿ 3 ಹುದ್ದೆ ಇದೆ ಮಹಿಳೆಯರಿಗೆ, ಪ್ಲಸ್ ಗ್ರಾಮೀಣ ಅಭ್ಯರ್ಥಿ ಏನಾದರೂ ಆಗಿದ್ದರೆ ನೀವು 6 ಹುದ್ದೆಯನ್ನು ಲೆಕ್ಕ ಹಾಕೊಳ್ಳಿ. 6 ಹುದ್ದೆಗಳ ಜೊತೆಗೆ ಈ ಸಾಮಾನ್ಯ ಅರ್ಹತೆ ಅಂತ ಇರ್ತದಲ್ಲ, ನೀವೇನಾದರೂ ಟಾಪ್ ಅಲ್ಲಿ ಬಂದರೆ 6 ಪ್ಲಸ್ ಗ್ರಾಮೀಣ ಅಭ್ಯರ್ಥಿ ಇದ್ದರೆ 7, ಮಹಿಳಾ ಅಭ್ಯರ್ಥಿ ಆಗಿದ್ರೆ 8, ಇವುಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ನೀವು ಟಾಪಲ್ಲಿ ಬರಬೇಕಾಗತ್ತೆ ಅಷ್ಟರಲ್ಲಿ, ಅಂದರೆ ಇಡೀ ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಟಾಪ್ 6 ಅಥವಾ 8 ಅಥವಾ 7 ಅಥವಾ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಹುದ್ದೆಗಳನ್ನ. ಈಗ 3 ಹುದ್ದೆ ಅಂದ್ಕೊಳ್ಳಿ ಮಹಿಳೆಯರಿಗೆ, ನೀವು 3 ಹುದ್ದೆ ಪ್ಲಸ್ ಈ 8 ಹುದ್ದೆಗಳನ್ನ ಲೆಕ್ಕ ಹಾಕೊಳ್ಳಿ. GM ಅಲ್ಲಿ ಇರ್ತಕ್ಕಂಥ 8 ಹುದ್ದೆಗಳು, 8 3 11, 11 ಪ್ಲಸ್ 6 17 ಪ್ಲಸ್ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಇದೊಂದು 7 ಹುದ್ದೆಗಳನ್ನ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ 17 24 ಟಾಪ್ 24ಅಲ್ಲಿ ಏನಾದರೂ ಬಂದರೆ ನೀವು ಏನಾಗುತ್ತೆ, ಇಷ್ಟರಲ್ಲಿ ಯಾವ್ದಾದ್ರು ಒಂದು ಹುದ್ದೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಓಕೆನಾ? ಹಾಗಾಗಿ ಟಾಪ್ 24. ಇನ್ನು ಗಂಡು ಮಕ್ಳಿಗೆ ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ 3 ಹುದ್ದೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಪ್ರವರ್ಗ 2ಎಗೆ ಈ 3 ಹುದ್ದೆಗಳು ಪ್ಲಸ್ ಈ 6 ಹುದ್ದೆಗಳು 9 ಹುದ್ದೆ ಲೆಕ್ಕ ಹಾಕೊಳ್ಳಿ. 9 ಪ್ಲಸ್ ಈ ಗ್ರಾಮೀಣ 7 16 ಹುದ್ದೆಗಳು ಸ್ನೇಹಿತರೆ ಸಿಗ್ತಾ ಹೋಗ್ತವೆ. ಯಾರಿಗೆ? ಪ್ರವರ್ಗ 2ಎನವ್ರಿಗೆ. ಇದಾದ ನಂತರ ಇನ್ನು ಪ್ರವರ್ಗ 2ಬಿಗೆ ಬನ್ನಿ. ಅವ್ರೇನು ಮಾಡಿ, ಗಂಡು ಮಕ್ಕಳು ಲೆಕ್ಕ ಹಾಕೊಳ್ಳಿ, ಮಹಿಳೆಯರಿದ್ದರೆ ಮಹಿಳೆಯರು ಆಡ್ ಮಾಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಎಲ್ರಿಗೂ ಕೂಡ ನೀವೇನಾದರೂ ಗಂಡು ಹೆಣ್ಣು ಎಲ್ಲರೂ ಕೂಡ ಇದ್ದರೆ ಅದಕ್ಕೆ ಅದು ಸಿಗ್ತಾ ಹೋಗುತ್ತೆ. ಇನ್ನು 3ಎನವ್ರಿಗೂ ಕೂಡ ಸೇಮ್ ಆಗಿದೆ. ಇನ್ನು 3ಬಿನವ್ರಿಗೆ ಮಹಿಳೆಗೆ ಒಂದು ರಿಸರ್ವೇಷನ್ ಇದೆ, ಪ್ಲಸ್ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಇದೆ. ಇನ್ನು ಡಿಸೆಬಿಲಿಟಿ ಅವರು ಕೂಡ ಆಯಾಯ ಹುದ್ದೆಗಳನ್ನ ನೋಡ್ಕೊಳ್ಳಿ. GM ಮೆರಿಟಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ಲೆಕ್ಕ ಹಾಕ್ಕೊಂಡು ನೀವು ರೋಸ್ಟರನ್ನು ಹೀಗೆ ಲೆಕ್ಕ ಹಾಕೊಳ್ಬೇಕು ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಅದು ಅನುಭವದ ಕೊರತೆ ಇರುತ್ತೆ, ನಾಲೆಡ್ಜ್ ಕಡಿಮೆ ಇರುತ್ತೆ. ಅಂದರೆ ಈ ರೋಸ್ಟರ್ ಬಗ್ಗೆ ನಮ್ಮ ಕ್ಯಾಟಗರಿಗೆ ಇರೋದೇ ಒಂದೇ ಪೋಸ್ಟು ಅಂದ್ಕೊಂಡು ಏನು ಮಾಡಿಬಿಡ್ತಾರೆ, ಸುಮ್ಮನೆ ಆಗ್ತಾರೆ. ಇವಾಗ 3ಎಗೆ ಬಂದರು ಅಂತ ಇಟ್ಕೊಳ್ಳಿ, ನಮಗಿರೋದೇ ಒಂದೇ ಪೋಸ್ಟು, ಅಯ್ಯೋ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗೋದಿಲ್ವೋ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತೀವಿ. ಆಗ ಆಗಬಾರ್ದು. ಏಕೆಂದರೆ ಈ GM ಅಲ್ಲಿರೋ ಪೋಸ್ಟ್ಗಳು ಕೂಡ ಎಲ್ಲರಿಗೂ ಸಲ್ತಕ್ಕಂಥವು. ಓಕೆನಾ? ಟಾಪಲ್ಲಿ ಯಾರು ಬರ್ತಾರೋ ಅವರಿಗೆ ಆ ಹುದ್ದೆಗಳು ಮೀಸಲಿರಿಸಿರ್ತವೆ ಸ್ನೇಹಿತರೆ. ಗ್ರಾಮೀಣ GM ರೂರಲ್ ಅಂತ ಕನ್ಸಿಡರ್ ಮಾಡ್ತಾರೆ. GM OT ಇತರೆ ಆದರೆ GM OT ಇಂದ ಪರಿಗಣನೆ ಮಾಡ್ತಾರೆ. ಮಹಿಳೆ ಆದರೆ GM ವುಮೆನ್ ಅಂತೇಳಿ ಪರಿಗಣನೆ ಮಾಡ್ತಾರೆ. ಓಕೆನಾ? ಈ ರೀತಿ ಆಗಿರೋದ್ರಿಂದ ಅಷ್ಟು ಹುದ್ದೆಗಳನ್ನು ನಿಮ್ಮ ಜೊತೆಗೆ ಏನು ಮಾಡಿ ಲೆಕ್ಕ ಹಾಕೊಳ್ತಾ ಹೋಗಿ. ಹೆಚ್ಚು ಕಡಿಮೆ ಒಂದು 50%, ಇವಾಗ 53 ಹುದ್ದೆ ಇದ್ದಾವೆ ಅಂದರೆ ಅವರೇಜು ಕಾಮನ್ ಆಗಿ ಎಲ್ರಿಗೂ ಕೂಡ ಒಂದು 20ರಿಂದ ಒಂದು 25 ಹುದ್ದೆಗಳವರೆಗೂ ಕೂಡ ಸಿಗ್ತಾ ಹೋಗ್ತವೆ. ಓಕೆನಾ? 20ರಿಂದ ಅವರೇಜಲ್ಲಿ ಹೇಳಿದ್ದು ನಾನು, ಅಷ್ಟು ಹುದ್ದೆಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ ಅಪ್ಲಿಕೇಶನ್ ಹಾಕೊಳ್ಳಿ. MBA ಮತ್ತು MCOM ಆಗಿರುವಂಥವ್ರು, ಫೈನಾನ್ಸ್ ರಿಲೇಟೆಡ್ ಎಜುಕೇಷನ್ ಆಗಿರುವಂಥವ್ರು.
ಇನ್ನು ಇದಾದಮೇಲೆ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿ ವಿಧಾನ ಹೇಗಿರುತ್ತೆ, ಹೇಗೆಲ್ಲ ಇರುತ್ತೆ ಪರೀಕ್ಷೆ? ಪರೀಕ್ಷೆ 2 ಹಂತದಲ್ಲಿ ಆಗುತ್ತೆ ಸ್ನೇಹಿತರೆ. ಒಂದು ಪೂರ್ವಭಾವಿ ಪರೀಕ್ಷೆ ಆಗಿರುತ್ತೆ, ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಅಷ್ಟೇ, MCQ ಮಾದರಿ ಪ್ರಶ್ನೆಗಳಿರ್ತವೆ, ಎಷ್ಟು ಮಾರ್ಕ್ಸಿಗೆ ಮುಂದೆ ನೋಡ್ತಾ ಹೋಗೋಣ. ಎರಡನೇದು ಮುಖ್ಯ ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ. ಈ ಮುಖ್ಯ ಪರೀಕ್ಷೆ ಲಿಖಿತ ಪರೀಕ್ಷೆ ಆಗಿರ್ತದೆ. ಹೇಗೆ ನಾವು ಡಿಗ್ರಿಗಳಲ್ಲಿ SSLC ಮಟ್ಟದಲ್ಲಿ ಪರೀಕ್ಷೆಯನ್ನು ಡಿಗ್ರಿಗಳಲ್ಲಿ ಬರಿತೀವೋ ಆ ರೀತಿ ವಿವರಣಾತ್ಮಕ ಪ್ರಶ್ನೆಗಳನ್ನ ಬರಿತಾ ಹೋಗ್ಬೇಕಾಗತ್ತೆ ಇಲ್ಲಿ, ಓಕೆನಾ. ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ. ಇನ್ನು ವಸ್ತುನಿಷ್ಠ MCQ ಬಗ್ಗೆ ಪ್ರಿಲಿಮ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ತೀರಿ, ನಿಮಗೇನು ಅದರಿಂದ ತೊಂದರೆ ಇಲ್ಲ. ಎಷ್ಟೆಷ್ಟು ಮಾರ್ಕ್ಸಿಗೆ ಮಾಡ್ತಾರೆ? ಪೂರ್ವಭಾವಿ ಪರೀಕ್ಷೆ ಬಂದು ಸ್ನೇಹಿತರೆ 2 ಪತ್ರಿಕೆ ಇರುತ್ತೆ. ಅದರಲ್ಲಿ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ 150 ಅಂಕಗಳಿಗಿರುತ್ತೆ, 2 ಗಂಟೆ ಇರುತ್ತೆ, ಓನ್ಲಿ ಮಲ್ಟಿಪಲ್ ಚಾಯ್ಸ್ ಇದು. ಇನ್ನು ಏನು ನಮ್ಮದು ವಾಣಿಜ್ಯಶಾಸ್ತ್ರ ನಮ್ಮದು ಕಂಟೆಂಟ್ ಇದೆ ಅದರ ಮೇಲೆ ಮತ್ತು ನಿರ್ವಹಣೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗಿ 300 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ನೋಡಿ, ಅದನ್ನು ಕೂಡ 2 ಗಂಟೆಯಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಜನರಲ್ ನಾಲೆಡ್ಜು ಕೂಡ 150 ಮಾರ್ಕ್ಸಿಗೆ 2 ಗಂಟೆ, ವಾಣಿಜ್ಯಶಾಸ್ತ್ರ ಕೂಡ 300 ಮಾರ್ಕ್ಸಿಗೆ 2 ಗಂಟೆ, ಓಕೆನಾ. ಒಟ್ಟು 450 ಅಂಕಗಳಿಗೆ ನೀವೇನು ಮಾಡ್ತೀರಿ? ಪರೀಕ್ಷೆಯನ್ನು ಫಸ್ಟ್ ಪೂರ್ವಭಾವಿ ಪರೀಕ್ಷೆಯನ್ನು ಬರೀತೀರಿ. ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದಂಥವ್ರು 1:20, ಅದೇ ರೀತಿ ಕ್ಯಾಸ್ಟ್ ವೈಸಲ್ಲಿ ಏನು ಮಾಡ್ತಾರೆ 1:20ನಲ್ಲಿ ಏನು ಮಾಡ್ತಾರೆ ಮೇನ್ಸ್ ಎಕ್ಸಾಮ್ಗೆ ಕರಿತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೆಳಗಡೆ ಇದೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ 2 ಮಾಧ್ಯಮಗಳಲ್ಲಿ ಇರುತ್ತಂತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿನ ಪ್ರಶ್ನೆಗಳ ಮಟ್ಟ ಪದವಿ ಮಟ್ಟದಾಗಿರುತ್ತೆ. ಡಿಗ್ರಿ ಲೆವೆಲಲ್ಲಿ ಏನು ಮಾಡ್ತಾರೆ ಕ್ವಶನ್ಸನ್ನು ಕೇಳ್ತಾರೆ. ಏಕೆಂದರೆ ಇಲ್ಲಿ ನಿಮ್ಮದು ಕಂಟೆಂಟು ಮತ್ತು ನಿಮ್ಮದು ಜಾಬ್ ಓರಿಯೆಂಟೆಡ್ ಏನು ನಾಲೆಡ್ಜ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡೋ ಪರ್ಪಸ್ ಏನಾಗುತ್ತೆ. ಡಿಗ್ರಿ ಲೆವೆಲಲ್ಲೇ ಜನರಲ್ ಸ್ಟಡೀಸು ಮತ್ತು ಪೇಪರ್ 2 ಇವೆರಡನ್ನೂ ಕೂಡ ಕೇಳ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಪತ್ರಿಕೆ 2 ಗಂಟೆ ಆಲ್ರೆಡಿ ನೋಡಿದ್ದೀವಿ. ಹುದ್ದೆಗಳಿಗೆ ಅಧಿಸೂಚನೆಯಲ್ಲಿ ಸೂಚಿಸದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 1:20 ಸ್ನೇಹಿತರೆ. ಈ 1:20ನಲ್ಲಿ ಏನು ಮಾಡ್ತಾರೆ ಮೇನ್ಸ್ ಎಕ್ಸಾಮ್ಗೆ ಪ್ರವೇಶವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ 1:20ನಲ್ಲಿ. ನೆಕ್ಸ್ಟ್ ಇದಾದ ನಂತರ ಲಿಖಿತ ಪರೀಕ್ಷೆಗೆ ಬರೋಣ ಸ್ನೇಹಿತರೆ. ಮೇನ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ಆಯಿತು, ಮೇನ್ಸಿಗೆ ಬರ್ತೀರಿ. ಮೇನ್ಸ್ ಎಕ್ಸಾಮಲ್ಲಿ ಇಲ್ಲೇನಾಗುತ್ತೆ ಅಂತಂದರೆ ಕನ್ನಡ ಒಟ್ಟು 8 ಪತ್ರಿಕೆಗಳಿಗೆ 2100 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. 2100 ಅಂಕಗಳಿಗೆ ಗಾಬರಿ ಆಗಬೇಡಿ, ಓಕೆನಾ. ಈಸಿ ಇರುತ್ತೆ, ಬಟ್ ಮನಸ್ಸಿದ್ದರೆ ಮಾರ್ಗ. ನಾವು ಮನಸ್ಸು ಮಾಡಿದ್ರೆ ಎಲ್ಲವೂ ಈಸಿ ಅನಿಸುತ್ತೆ. ಶಿವಗಂಗೆ ಬೆಟ್ಟ ಅಥವಾ ಹಿಮಾಲಯ ಪರ್ವತವನ್ನು ಹತ್ತಬೇಕು ಅಂತ ಮನಸ್ಸು ಮಾಡಿದ್ರೆ ಫಸ್ಟ್ ಮನಸ್ಸು ಮಾಡಬೇಕು. ಮನಸ್ಸನ್ನು ಮಾಡಿದ್ರೆ ಹತ್ತಬಹುದು ಈಸಿಯಾಗಿ. ನಮ್ಮ ಕೈಲಿ ಆಗಲ್ಲ ಅಂತ ಇಲ್ಲೇ ನಾವು ಮನಸ್ಸನ್ನು ಸೋತು ಬಿಟ್ರೆ ಅದು ಆಗೋದೇ ಇಲ್ಲ. ಹಾಗಾಗಿ ಫಸ್ಟ್ ಮನಸ್ಸು ಮಾಡೋಣ, ಏನಿದೇನು ದೊಡ್ಡ ವಿಚಾರ ಅಲ್ಲ. 3 ವರ್ಷ ಡಿಗ್ರಿಗಳಲ್ಲಿ ಎಷ್ಟೆಷ್ಟೋ ಕ್ವಶನ್ ಆನ್ಸರ್ಸ್ ಎಷ್ಟೆಷ್ಟೋ ಮಾರ್ಕ್ಸ್ಗಳಿಗೆ ಬರೆದಿರ್ತೀವಿ. ಪ್ರತಿ ವರ್ಷದಲ್ಲಿ 500, 600, 800 ಮಾರ್ಕ್ಸ್ಗಳಿಗೆಲ್ಲ ಎಕ್ಸಾಮ್ಗಳನ್ನ ಬರೆದಿರ್ತೀವಿ. ಹಾಗಾಗಿ ಈ 300 ಮಾರ್ಕ್ಸ್ 150 ಮಾರ್ಕ್ಸ್ ಏನು ದೊಡ್ಡದಲ್ಲ ನಮಗೆ, ಹೌದಲ್ವಾ. ಫಸ್ಟ್ ಮನಸ್ಸು ಮಾಡೋಣ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಹಾಗಾಗಿ ಪ್ರಶ್ನೆ ಪತ್ರಿಕೆ 1 ಇದು ಕನ್ನಡ ಆಗಿರ್ತದೆ ಸ್ನೇಹಿತರೆ. 150 ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಬರಿತೀವಿ. 3 ಗಂಟೆ ಟೈಮ್ ಇರ್ತದೆ ಸ್ನೇಹಿತರೆ. ಸೇಮ್ ನಾವು ಡಿಗ್ರಿಲಲ್ಲಿ SLCಗಳಲ್ಲಿ ಎಕ್ಸಾಮ್ ಬರಿತೀವಲ್ಲ ಆ ರೀತಿ ಇರುತ್ತೆ 150 ಮಾರ್ಕ್ಸಿಗೆ, ಓಕೆನಾ. ನೆಕ್ಸ್ಟ್ ಇದಾದಮೇಲೆ ಪತ್ರಿಕೆ 2 ಇಂಗ್ಲೀಷ್ ಇರುತ್ತೆ, 150 ಮಾರ್ಕ್ಸು, ಸೇಮ್ 3 ಗಂಟೆ ಇರುತ್ತೆ. ಇವೆರಡೂ ಪತ್ರಿಕೆಗಳನ್ನು ಓನ್ಲಿ ಎಲಿಜಿಬಿಲಿಟಿ ಪರ್ಪಸನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮೇನ್ಸ್ ಸೆಲೆಕ್ಷನ್ಗೆ ಇವೆರಡು ಪತ್ರಿಕೆ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದರೆ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನು ಸಾಮಾನ್ಯ ಅಧ್ಯಯನ 300 ಮಾರ್ಕ್ಸಿಗೆ ಇರುತ್ತೆ ಸ್ನೇಹಿತರೆ. 3 ಗಂಟೆ ಟೈಮ್ ಇರುತ್ತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 4 ಕೂಡ ಏನಾಗಿರುತ್ತೆ 300 ಮಾರ್ಕ್ಸಿಗೆ ಇರುತ್ತೆ. ಏನೇನು ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ ಆಮೇಲೆ. ನೆಕ್ಸ್ಟ್ ಇದಿಷ್ಟು ವಿಚಾರಗಳು 300 ಮಾರ್ಕ್ಸ್ ಆಯಿತಾ. ಇನ್ನು ನೆಕ್ಸ್ಟ್ ಪತ್ರಿಕೆ 5 ಬಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟು ಆ್ಯಂಡ್ ಅನಾಲಿಸಿಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 300 ಮಾರ್ಕ್ಸಿಗೆ ಇರುತ್ತೆ. ಪತ್ರಿಕೆ 6 ಬಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 300 ಮಾರ್ಕ್ಸಿಗೆ ಇರುತ್ತೆ. ಪತ್ರಿಕೆ 7 ಬಂದು ಸ್ನೇಹಿತರೆ ಕಾರ್ಪೊರೇಟ್ ಫೈನಾನ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 300 ಮಾರ್ಕ್ಸಿಗೆ ಇರುತ್ತೆ. ಪತ್ರಿಕೆ 8 ಬಂದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ ಕಾಮರ್ಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 300 ಅಂಕ ಇರುತ್ತೆ ಸ್ನೇಹಿತರೆ. ಇಲ್ಲಿ ಓನ್ಲಿ ನಮ್ಮ ಕಂಟೆಂಟ್ ರಿಲೇಟೆಡ್ ಎಲ್ಲ ಇರೋದ್ರಿಂದ ನಾವು ಏನು ಡಿಗ್ರಿಗಳಲ್ಲಿ ಓದಿರ್ತೀವಿ ಅಥವಾ ಮಾಸ್ಟರ್ ಡಿಗ್ರಿಗಳಲ್ಲಿ ಓದಿರ್ತೀವಿ ಆ ರಿಲೇಟೆಡ್ ಕ್ವಶನ್ಸು ವಿವರಣಾತ್ಮಕ ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಇವೆಲ್ಲವೂ ಕೂಡ ಕಡ್ಡಾಯ ಆಗಿರ್ತವೆ ಸ್ನೇಹಿತರೆ. ಎಲ್ಲ ಪೇಪರನ್ನು ನಾವು ಬರೀಬೇಕಾಗುತ್ತೆ, ಓಕೆನಾ. ಈಗ ನೆಕ್ಸ್ಟ್ ಬರೋಣ ಬನ್ನಿ. ಅಪ್ಲಿಕೇಶನ್ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ಇಲ್ಲಿ ಮೇಲ್ಗಡೆ ಹೇಳಿದ್ದಾರೆ, ಇಲ್ಲಿ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳನ್ನು ಅರ್ಹತಾದಾಯಕ ಸ್ವರೂಪದ್ದಾಗಿರ್ತವೆ. ಆದರೆ ಅರ್ಹತೆ ಪಡೆಯಲು ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 30 ಮಾರ್ಕ್ಸನ್ನು ತಗೊಳ್ಬೇಕಾಗುತ್ತೆ. ನಾವೇನು SSLCನಲ್ಲಿ 30-35 ಅಂಕಗಳನ್ನ ತಗೊಳ್ಳಿ ಪಾಸ್ ಆಗ್ತೀವಿ ಸ್ನೇಹಿತರೆ. ಕನಿಷ್ಠ 30 ಅಂಕ, ಸರಾಸರಿ 2 ಪೇಪರಿಂದ 35 ಅಂಕ, 35% ತಗೊಳ್ಬೇಕಾಗುತ್ತೆ 2 ಪೇಪರಿಂದ ಸೇರಿ. ಯಾವ 2 ಪೇಪರು? ಮೇಲೆ ಹೇಳಿದ್ನಲ್ಲ, ಕನ್ನಡ ಮತ್ತು ಇಂಗ್ಲೀಷು ಇಲ್ಲಿದಾವಲ್ಲ, ಈ ಕನ್ನಡ ಮತ್ತು ಇಂಗ್ಲೀಷು ಈ ಪತ್ರಿಕೆಗಳಲ್ಲಿ ಟೋಟಲ್ 2 ಪತ್ರಿಕೆ ಸೇರಿ 30 ಮಾರ್ಕ್ಸ್ ತಗೊಳ್ಬೇಕು.
ಅಂದರೆ ಶೇಕಡ 30% ಅಂತ ತಗೊಳ್ಬೇಕು. 2 ಪೇಪರ್ ಸೇರಿ 35% ಆಗಿರಬೇಕಾಗುತ್ತೆ, ಕನ್ನಡ ಮತ್ತು ಇಂಗ್ಲೀಷು. ಓಕೆನಾ? ಅದನ್ನು ಏನು ಮಾಡೋದಿಲ್ಲ, ಪರಿಗಣಿಸುವುದಿಲ್ಲ. ಯಾವುದಕ್ಕೆ? ಈ ಎರಡೂ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಗಳ ಆಯ್ಕೆಯ ಅರ್ಹತೆಯನ್ನು ನಿಗದಿಪಡಿಸಿರುವಲ್ಲಿ ಪರಿಗಣಿಸಲಾಗುವುದಿಲ್ಲ. ಸೆಲೆಕ್ಷನ್ ಲಿಸ್ಟಲ್ಲಿ ಪರಿಗಣಿಸೋದಿಲ್ಲ, ಎಲಿಜಿಬಲ್ ಆಗಬೇಕಷ್ಟೇ ಅದರಲ್ಲಿ. ಇದು ಏನಾದರೂ ಎಲಿಜಿಬಲ್ ಆಗಲಿಲ್ಲ ಅಂದರೆ ಇತರ ಪತ್ರಿಕೆ ನಿಮ್ಮದು ಕಂಟೆಂಟ್ ಇರ್ತದಲ್ಲ, ಆ ಕಂಟೆಂಟ್ ಪತ್ರಿಕೆಗಳಲ್ಲಿ ಎಷ್ಟೇ ಹೆಚ್ಚು ಅಂಕಗಳನ್ನು ಗಳಿಸಿದ್ದರೂ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಓಕೆನಾ? ವಿಷಯಗಳಲ್ಲಿ ಪಡೆದ ಅಂಕಗಳು ಪ್ರಕಟಿಸುವುದಿಲ್ಲ. ಇಂತಹ ಅಭ್ಯರ್ಥಿಗಳ ಇತರೆ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕೂಡ ಪ್ರಕಟ ಮಾಡೋದಿಲ್ವಂತೆ. ಕನ್ನಡ ಇಂಗ್ಲೀಷ್ ಎಲಿಜಿಬಲ್ ಆಗಲೇಬೇಕು ನೀವು. ಓಕೆನಾ? ಮುಖ್ಯ ಪರೀಕ್ಷೆಯು ವಿವರಣಾತ್ಮಕ ಮಾದರಿಯಲ್ಲಿರುತ್ತದೆ ಮತ್ತು ಎಲ್ಲ ಪತ್ರಿಕೆಗಳು ಕಡ್ಡಾಯವಾಗಿರ್ತವೆ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ ಮುದ್ರಿತ ಆಗಿರ್ತದಂತೆ ಸ್ನೇಹಿತರೆ. ನೀವು ಆನ್ಸರ್ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲಿ ಮಾಡಬೇಕು, ಇಲ್ಲ ಅಥವಾ ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷಲ್ಲೇ ಮಾಡಬೇಕಾಗತ್ತೆ. ಅರ್ಧ ಕನ್ನಡ ಒಂದು ಕ್ವಶನ್ಗೆ ಕನ್ನಡದಲ್ಲಿ ಚೆನ್ನಾಗಿದೆ, ನನಗೆ ಕನ್ನಡದಲ್ಲಿ ಆನ್ಸರ್ ಮಾಡ್ತೀನಿ, ಮತ್ತೊಂದು ಕ್ವಶನ್ ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲ, ಬರೆದ್ರೆ ಪೂರ್ಣ ಪ್ರಮಾಣದ ಪತ್ರಿಕೆಯನ್ನು ಕನ್ನಡದಲ್ಲಿ ಬರೀಬೇಕು ಅಥವಾ ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಇದಿಷ್ಟು ಕೂಡ ಮುಖ್ಯ ಪರೀಕ್ಷೆಗೆ ಪತ್ರಿಕೆ 1 ಕಡ್ಡಾಯ ಕನ್ನಡ, ಪತ್ರಿಕೆ 2 ಕಡ್ಡಾಯ ಆಂಗ್ಲ ಭಾಷೆ ಪತ್ರಿಕೆಗಳು SLCಯ ಪ್ರಥಮ ಮಟ್ಟದ ಭಾಷೆ ಮಟ್ಟದಾಗಿರ್ತವಂತೆ. ಹಾಗಾಗಿ ನೀವು ಕನ್ನಡ ಇಂಗ್ಲೀಷು ಅದ್ರ ಬಗ್ಗೆ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟು ಇದಿಷ್ಟು ವಿಚಾರ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಎಲ್ಲ ನಿಮ್ಗೆ ಅರ್ಥ ಆಗಿದೆ. ಇಲ್ಲೇನಂತ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ. ಇನ್ನು ಸರ್ಟಿಫಿಕೇಟ್ಗೆ ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಪರಿಶಿಷ್ಟ ಜಾತಿಯವರು ABC ಇದರಲ್ಲಿ ಒಳ ಮೀಸಲಾತಿ ಪ್ರಮಾಣ ಪತ್ರಗಳನ್ನೇ ನಮೂನೆ Dಯಲ್ಲಿ ಪಡ್ಕೊಂಡಿರಬೇಕಾಗತ್ತೆ. ಈ ಫಾರ್ಮೇಟ್ಗಳನ್ನೆಲ್ಲ ಲಾಸ್ಟಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಎಲ್ಲ ಫಾರ್ಮೇಟ್ಗಳನ್ನ ನೋಡ್ತಾ ಹೋಗೋಣ. ಪ್ರವರ್ಗ 1ರ ಅಭ್ಯರ್ಥಿಗಳು ನಮೂನೆ E ಇರಬೇಕಂತೆ. ಇನ್ನು OBC 2A 2B 3A 3B ಈ ಅಭ್ಯರ್ಥಿಗಳು ನಮೂನೆ F ಅಲ್ಲಿ ಇರಬೇಕಂತೆ. ಇದನ್ನು ಕೊಟ್ಟಿದ್ದಾರೆ. ಮುಂದೆ ಮಾದರಿಯನ್ನು ತೋರಿಸಿದ್ದಾರೆ, ಆ ಪ್ರಕಾರ ಇಟ್ಕೊಳ್ಳೋಣ. ನೆಕ್ಸ್ಟು ಎಲ್ಲವನ್ನೂ ಕೂಡ ಚಾಲ್ತಿಯಲ್ಲಿರುವಂತೆ ನೀವು ಕೊನೆಯ ದಿನಾಂಕ ಅಪ್ಲಿಕೇಶನ್ ಆಗ್ತಿರಲ್ಲ, ಆ ಡೇಟ್ ಕೊನೆಯ ದಿನಾಂಕದೊಳಗಡೆ ಅವೆಲ್ಲವೂ ಕೂಡ ರನ್ನಿಂಗಲ್ಲಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾವುದು ಕೂಡ ಎಕ್ಸ್ಪೈರಿ ಆಗಿರೋಂಗಿಲ್ಲ, ಅಂದರೆ ವಿತಿನ್ ಡೇಟಲ್ಲಿ ನೀವು ಅದನ್ನು ಮಾಡಿಸಿಟ್ಕೊಳ್ಬೇಕಾಗತ್ತೆ. ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅವರಿಗೆ ಒಂದಷ್ಟು ಮಾಹಿತಿಗಳಿದ್ದಾವೆ ಸ್ನೇಹಿತರೆ, ಇವುಗಳನ್ನಲ್ಲಿ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಲಜಿಗ ಅವ್ರು ಕೆಲವೊಂದಕ್ಕೆ ಏನು ಮಾಡ್ತಾರೆ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಅವ್ರಿಗೆ 2A ಏನೋ ಸೇರಿಸಿರ್ತಾರಂತೆ. ಜಾಬ್ ಅಂತ ಬಂದರೆ ಪ್ರವರ್ಗ 3A ಅಂತ ಏನು ಕೊಡ್ತಾರಂತೆ, ಅವರು ಅದನ್ನು ನೋಡಿಕೊಂಡು ನಿಮ್ಮ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಇವೆಲ್ಲವನ್ನು ಕೂಡ ಉಪಜಾತಿಗೆ ಸಂಬಂಧಪಟ್ಟಾಗಿ ಉದ್ಯೋಗದಲ್ಲ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ಮೀಸಲಾತಿ ಕೋರತಕ್ಕದ್ದು. ನಿಮ್ಗೇನು ಮೀಸಲಾತಿ ಇದೆ ಅದನ್ನೆಲ್ಲ ತೊಗೊಳ್ತೀರಿ ನೀವು. ನೆಕ್ಸ್ಟು ಇಲ್ಲಿ ಗ್ರಾಮೀಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಅಭ್ಯರ್ಥಿಗಳು GM ಅಭ್ಯರ್ಥಿಗಳು ಏನಾದರೂ ಆಗಿದ್ದರೆ, ಓಕೆನಾ, ಗ್ರಾಮೀಣ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ, ರೂರಲ್ ಸರ್ಟಿಫಿಕೇಟನ್ನು ನೀವು ಸ್ಕೂಲ್ಗಳಿಂದ ಬರ್ಸ್ಕೊಬೇಕಾಗುತ್ತೆ. GM ಅಭ್ಯರ್ಥಿಗಳು ಏನಾದರೂ ಇದ್ದರೆ ನಾವು ಮೇಲುಸ್ತರಕ್ಕೆ ಸೇರಿಲ್ಲ ಅಂದರೆ ನಾವು 8 ಲಕ್ಷ ನಮ್ಮದು ಆದಾಯ ಕ್ರಾಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಮಿಲೇಯರ್ ಒಳಗಡೆನೇ ಬರ್ತೀವಿ, ನಾವು ಕ್ರಿಮಿಲೇಯರ್ ದಾಟಿಲ್ಲ ಅಂತ ಹೇಳ್ಬಿಟ್ಟು ನಮೂನೆ 1ರಲ್ಲಿ ತಹಶೀಲ್ದಾರ್ ಅವರಿಂದ ಏನು ಮಾಡಬೇಕಾಗುತ್ತೆ, ನೀವು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ. GM ಅಭ್ಯರ್ಥಿಗಳು ಮಾತ್ರ. ಓಕೆನಾ? 8 ಲಕ್ಷ ಆದಾಯ ಕ್ರಾಸ್ ಆಗಿಲ್ಲ ಅಂತೇಳಿ ನಮೂನೆಯನ್ನು ತಗೊಂಡು ನೀವು ರೂರಲಲ್ಲಿ ಏನಾದ್ರು ಓದಿದರೆ ಮಾತ್ರ ಈ ಥರ ಸರ್ಟಿಫಿಕೇಟ್ಗಳನ್ನ ತೊಗೊಳ್ಬೇಕಾಗುತ್ತೆ. ಇದೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಇನ್ನು ಇದಾದಮೇಲೆ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ, ಎಲ್ಲ ಸಂಬಂಧಪಟ್ಟಾಗಿ ನಮೂನೆ 2ರಲ್ಲಿ ನೀವು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಇನ್ನೆಲ್ಲರೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 2A 2B 3A 3B ಇವರೆಲ್ಲರೂ ಕೂಡ ನಮೂನೆ 2ರಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ತಗೊಂಡು ಮುಖ್ಯ ಶಿಕ್ಷಕರು ಮತ್ತು BO ಅವರ ಸಹಿಯನ್ನು ತಗೊಂಡು ಏನು ಮಾಡ್ತೀರಿ, ಅಪ್ಲೋಡನ್ನು ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯ ಪರೀಕ್ಷೆಯ ಸಂದರ್ಭದಲ್ಲಿ. ಓಕೆನಾ? ನೆಕ್ಸ್ಟು ಇವೆಲ್ಲವೂ ಕನ್ನಡ ಮೀಸಲಾತಿ ಪ್ರಮಾಣಕ್ಕೆ ಸಂಬಂಧಪಟ್ಟಾಗೂ ಕೂಡ ಸ್ನೇಹಿತರೆ ಇಲ್ಲಿ ಆದೇಶ ಸಂಖ್ಯೆ ಎಲ್ಲ ಕೊಟ್ಟಿದ್ದಾರೆ. ಆ ಪ್ರಕಾರ 1ರಿಂದ 10ನೇ ತರಗತಿಯವರು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನೀವು ಆ ಸರ್ಟಿಫಿಕೇಟ್ಗಳನ್ನ ತಗೊಂಡು ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಕೆಳಗಡೆ ಅನುಬಂಧ ಕೊಟ್ಟಿದ್ದಾರೆ ಸ್ನೇಹಿತರೆ, ಯಾವ್ಯಾವ ಥರ ಫಾರ್ಮೇಟ್ ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಗೊಂದಲವನ್ನು ಮಾಡ್ಕೊಳ್ಳೋದು ಬೇಡ. ಏಕೆಂದರೆ ಸಾಕಷ್ಟು ಜನ ಇಂದಿನ ಶಿಕ್ಷಕರ ನೇಮಕಾತಿ ಇದರಲ್ಲಿ ಸಾಕಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ರಿ. ಆದರೆ ಇಲ್ಲಿ ಆ ರೀತಿ ಗೊಂದಲ ಇಲ್ಲ, ಅವರೇ ಫಾರ್ಮೇಟನ್ನು ಕೊಟ್ಬಿಟ್ಟಿದ್ದಾರೆ, ಎಕ್ಸಾಂಪಲ್ ಮಾಡೆಲ್ ಇದನ್ನು. ಹಾಗಾಗಿ ಆ ಥರದನ್ನೇ ತೊಗೊಂಡು ನಾವು ಮಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಇನ್ನು ಇವೆಲ್ಲವೂ ಮೀಸಲಾತಿಗೆ ಸಂಬಂಧಪಟ್ಟಿರುತ್ತೆ. ಅಂಗವಿಕಲ ಅಭ್ಯರ್ಥಿಗಳು ಅವರು ಅದಕ್ಕೆ ಸಂಬಂಧಪಟ್ಟಾಗೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡಿರ್ತೀರಿ. ತೃತೀಯ ಲಿಂಗಿಗಳು ಅವರು ಅದಕ್ಕೆ ಸಂಬಂಧಪಟ್ಟಾಗೆ, ಟ್ರಾನ್ಸ್ಜೆಂಡರ್ ಅವರು ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ. ಸೇವಾ ನಿರತ ಅಭ್ಯರ್ಥಿಗಳೇನಾದರೂ ಆಗಿದ್ದರೆ ಇನ್ ಸರ್ವಿಸಲ್ಲಿ ಇರುವಂಥವರು ಆದೇಶ ಸಂಖ್ಯೆ ಪ್ರಕಾರ ಆತನ ಆಯ್ಕೆಯ ಅಧಿಸೂಚನೆಗೊಂಡ ಕೂಡಲೇ, ಈ ನೋಟಿಫಿಕೇಶನ್ ಆದ ಕೂಡಲೇ ಅವರಿಗೆ ನೇಮಕಾತಿ ಆದೇಶ ಹೊರಡಿಸುವ ಮುನ್ನ NOC ನಿರಾಕ್ಷೇಪಣಾ ಪತ್ರ ನೇಮಕಾತಿ ಮಾಡಲು ಸಮಕ್ಷಮ ಪ್ರಾಧಿಕಾರದ ಮುಂದೆ ಹಾಜರುಪಡಿಸತಕ್ಕದ್ದು. ಮೇ ಬಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲೇ ಕೇಳ್ತಾರೆ ಸ್ನೇಹಿತರೆ ಆದೇಶ ಸಂಖ್ಯೆ ಮತ್ತು ಯಾವಾಗ NOC ಸಿಕ್ಕಿದೆ ಅಂತೇಳಿ. ಅದೊಂದು ವಿಚಾರವನ್ನು ನೋಡಿಕೊಂಡು ನೀವು NOCನ ತಗೊಳ್ಳಿ, ಇನ್ ಸರ್ವಿಸಲ್ಲಿ ಇರುವಂಥವ್ರು. ಓಕೆನಾ? ನೆಕ್ಸ್ಟ್ ಇದಾದಮೇಲೆ ಪ್ರಮುಖ ಸೂಚನೆ ಇದೆ. ಕೆಳಕಂಡ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು
ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕಂತ ಸ್ನೇಹಿತರೆ. ತಪ್ಪಿದ್ದಲ್ಲಿ ಅವರ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕಂತ ಸ್ನೇಹಿತರೆ. ಹಾಗಾಗಿ ನೋಡಿಕೊಂಡು ನೀವು ಎಕ್ಸಾಮ್ ಲಾಸ್ಟ್ ಡೇಟ್ ಆಗೋದ್ರೊಳಗೆ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಅವನ್ನೆಲ್ಲ ತೊಗೊಂಡಿಟ್ಕೊಳ್ಳಿ. ನೆಕ್ಸ್ಟು ಜನ್ಮ ದಿನಾಂಕ SSLC ಅಂಕಪಟ್ಟಿನಲ್ಲಿ ಇರೋ ಥರನೇ ಇರಬೇಕು ಅಂತ ಹೇಳಿದ್ದಾರೆ. ಅದೊಂದು ವಿಚಾರವನ್ನು ಗಮನಿಸ್ಕೊಳ್ಳಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕಚೇರಿಯ ದೂರವಾಣಿ ಸಂಖ್ಯೆಯೂ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇದಿಷ್ಟು ವಿಚಾರಗಳು. ಇಲ್ಲ ಪ್ರಮಾಣ ಪತ್ರಗಳಿಗೆಲ್ಲವೂ ಕೂಡ ಸ್ನೇಹಿತರೆ ಮಾದರಿಯನ್ನು ಕೊಟ್ಬಿಟ್ಟಿದ್ದಾರೆ. ನಮೂನೆ ಡಿ ಇದು ಯಾರಿಗೆ ಸಂಬಂಧಪಡುತ್ತೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರುತ್ತೆ. ಇಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳನ್ನು ತಹಶೀಲ್ದಾರ್ ಕಡೆಯಿಂದ ತೊಗೊಂಡಿರ್ತಾರೆ. ಅದು ಎಲ್ಲ ಆನ್ಲೈನ್ ಇದರಿಂದ ಬರುತ್ತಲ್ಲ ಫಾರ್ಮೇಟ್ಗಳು, ಅದನ್ನು ತಗೊಂಡು ನೀವೇನು ಮಾಡ್ತೀರಿ, ನಿಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಂಡಿರ್ತೀರಿ. ಇನ್ನು ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಾಗೆ ನಮೂನೆ ಈ ಥರ ಪ್ರಮಾಣ ಪತ್ರಗಳಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ನಮೂನೆ 1 ಇದು ನಾವು ಜನರಲ್ ಮೆರಿಟ್ ಅಭ್ಯರ್ಥಿಗಳಾಗಿದ್ದು ಕ್ರಿಮಿಲೇಯರ್ ಜನರಲ್ ಮೆರಿಟ್ ಅಭ್ಯರ್ಥಿಗಳಾಗಿದ್ದು GM ಅಭ್ಯರ್ಥಿಗಳು ನಮೂನೆ 1 ತಗೊಳ್ಬೇಕು ಅಂತ ಹೇಳಿದ್ವಿ. ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲು ಸ್ತರಕ್ಕೆ ಸೇರಿಲ್ಲವೆಂದು, ಅಂದರೆ 8 ಲಕ್ಷ ನಮ್ಮದು ಆದಾಯ ಕ್ರಾಸ್ ಆಗಿಲ್ಲ ಅಂತೇಳಿ ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ. ಓನ್ಲಿ GM ಅಭ್ಯರ್ಥಿಗಳು ಸ್ನೇಹಿತರೆ. ಇದು ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ ಇದಾಗಿರ್ತದೆ. ತಹಶೀಲ್ದಾರ್ ಅವರು ಕೊಡಬೇಕಾಗತ್ತೆ. ಇವರು ಕ್ರಿಮಿಲೇಯರ್ಗೆ ಬರೋದಿಲ್ಲ ಅಂತ ಹೇಳಿ, ಓಕೆನಾ. ನೆಕ್ಸ್ಟ್ ಇದೊಂದು ವಿಚಾರ. ಇದಾದ ನಂತರ ಸ್ನೇಹಿತರೆ ಇನ್ನು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 2 ಅಂತ ಇರುತ್ತೆ ಸ್ನೇಹಿತರೆ. ಈ ಥರದಲ್ಲಿ ತೊಗೊಂಡು ನೀವೇನು ಮಾಡಬೇಕಾಗತ್ತೆ, ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇದೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಈ ರೀತಿ ಇರುತ್ತಂತೆ. ಇದನ್ನು ತಗೊಂಡು ನೀವೇನು ಮಾಡಿ BEO ಮತ್ತು ಮುಖ್ಯ ಶಿಕ್ಷಕರ ಸಹಿ ಮತ್ತು ಮೊಹರು ಇವುಗಳೆಲ್ಲ ಹಾಕ್ಸ್ಕೊಳ್ತೀರಿ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಅವ್ರು ಏನಾದರೂ ಇದ್ದರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಡಿಪಾರ್ಟ್ಮೆಂಟ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ಸರ್ಟಿಫಿಕೇಟ್ಗಳನ್ನ ತೊಗೊಳ್ತೀರಿ. ನೆಕ್ಸ್ಟ್ ಇದಾದ ಮೇಲೆ ಕರ್ನಾಟಕದ ಅಧಿಕೃತ ಜ್ಞಾಪನ ಸರ್ಟಿಫಿಕೇಟ್ ಆಫ್ ದಿ ಪರ್ಸನಲ್ ವಿತ್ ಡಿಸೆಬಿಲಿಟಿಗೆ ಸಂಬಂಧಪಟ್ಟವರು, ಓಕೆನಾ, ಇದನ್ನು ತೊಗೊಳ್ತೀರಿ. ಇದು ಸ್ನೇಹಿತರೆ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು ಅನಿಸುತ್ತೆ, ಸೈನಿಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಓಕೆ, ಇದು ಅವ್ರಿಗೆ ಸಂಬಂಧಪಡುತ್ತೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇದಾದ ಮೇಲೆ ಅನುಬಂಧ 3 ಇದಕ್ಕೆ ಸಂಬಂಧಪಟ್ಟಾಗೆ ದೈಹಿಕ ಅಸಮರ್ಥತೆ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ, ಅಂದರೆ ಡಿಸೆಬಿಲಿಟಿಗೆ ಸಂಬಂಧಪಟ್ಟಾಗೆ ದೃಷ್ಟಿಮಾಂದ್ಯ ಇದೆಲ್ಲ ಅಂಗವಿಕಲ ಅಭ್ಯರ್ಥಿಗಳು ಬರ್ತಾರಲ್ಲ ಅವರು ಆ ಥರ ಸರ್ಟಿಫಿಕೇಟ್ಗಳನ್ನ ಇಟ್ಕೊಳ್ತೀರಿ. ಹೀಗೆ ಎಲ್ಲ ಸರ್ಟಿಫಿಕೇಟ್ಗಳ ಬಗ್ಗೆ ಸ್ನೇಹಿತರೆ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ನಾನ್ HK ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಇನ್ನು HK ವಿಭಾಗದಲ್ಲಿ ಏನಾಗಿದೆ ಅಂದರೆ ಪೋಸ್ಟ್ಗಳನ್ನ ಅಷ್ಟೇ ನೋಡ್ಕೊಳ್ಬೇಕು ಸ್ನೇಹಿತರೆ. ಎಲ್ಲವೂ ಸೇಮ್ ಕ್ವಾಲಿಫಿಕೇಷನ್ ಇದೆ, ಸೇಮ್ ಎಜುಕೇಷನ್ ಇದೆ, ಪ್ರೊಸೀಜರ್ ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಕೂಡ ಎಲ್ಲ ಸೇಮ್ ಇದೆ ಸ್ನೇಹಿತರೆ. ಹುದ್ದೆಗಳ ಸಂಖ್ಯೆ ಬಂದು HK ವಿಭಾಗದಲ್ಲಿ ಗ್ರೂಪ್ B ಮಾತ್ರ ಇದೆ. ಇದರಲ್ಲಿ 13 ಹುದ್ದೆಗಳು ಲೆಕ್ಕ ಪರಿಶೋಧನಾಧಿಕಾರಿಗಳು. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು 2 ಇದ್ದಾವೆ ಸ್ನೇಹಿತರೆ. ಅಂದರೆ ಇಂದಿನ ಕಳೆದ ಬಾರಿ ನೇಮಕಾತಿ ಆಗದಲ್ಲೇ ಹಾಗೆ ಉಳ್ಕೊಂಡಿರುವಂಥದ್ದು. ಅದನ್ನು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಸೇಮ್ ಆಲ್ರೆಡಿ ಹೇಳ್ದಂಗೆ ಕ್ವಾಲಿಫಿಕೇಷನ್ ಆಗಲಿ, ಡಾಕ್ಯುಮೆಂಟೇಷನ್ ಆಗಲಿ, ಎಕ್ಸಾಮ್ ಪ್ಯಾಟರ್ನ್ ಆಗಲಿ ಎಲ್ಲವೂ ಕೂಡ ಸೇಮ್ ಇರುತ್ತೆ. ವಯೋಮಿತಿ ಕೂಡ ಹಾಗೆ ಸೇಮ್ ಇರ್ತದೆ ಸ್ನೇಹಿತರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ರೋಸ್ಟರನ್ನು ಮಾತ್ರ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪರಿಶಿಷ್ಟ ಜಾತಿ ಅಲ್ಲಿ ಆ್ಯಶ್ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಶ್ರವಣ ದೋಷ, ಚಲನವಲನ ವೈಕಲ್ಯತೆ ಮತ್ತು ಮೆದುಳಿನ ಪಾರ್ಶ್ವವಾಯು ಇದಕ್ಕೆ ಸಂಬಂಧಪಟ್ಟಾಗೆ ಆ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪ್ರವರ್ಗ 2A ಸಂಬಂಧಪಟ್ಟಾಗೆ ಅಂಗವಿಕಲ ಅಭ್ಯರ್ಥಿಗಳದ್ದು 1 ಹುದ್ದೆ ಉಳ್ಕೊಂಡಿದೆಯಂತೆ. ಅದನ್ನು ಕೂಡ ಅವರಿಗೆ ಸಂಬಂಧಪಟ್ಟಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿ ಆ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಬ್ಯಾಕ್ಲಾಗ್ ಹುದ್ದೆಗಳು 2 ಇದ್ದಾವೆ, ಅವರು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಇದಾದ ನಂತರ ಸ್ನೇಹಿತರೆ ಗ್ರೂಪ್ B ಹೆಚ್ಚು ಕಡಿಮೆ 13 ಹುದ್ದೆಗಳಿದಾವಲ್ಲ HK ವಿಭಾಗದಲ್ಲಿ, ಆ 13 ಹುದ್ದೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಒಳ ಮೀಸಲಾತಿ ಕೊಡೋದಿಲ್ಲ ಸ್ನೇಹಿತರೆ. ಹುದ್ದೆಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಜನರಲ್ ಆಗಿ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ಬೋದಾಗಿದೆ. 1 ಹುದ್ದೆ ಇತರೆ ಇದೆ, 1 ಹುದ್ದೆ ಮಹಿಳೆ ಇದೆ. ಇನ್ನು ಪರಿಶಿಷ್ಟ ಪಂಗಡ 1 ಹುದ್ದೆ ಇದೆ. ಪ್ರವರ್ಗ ಎಲ್ಲರಿಗೂ 1 ಹುದ್ದೆಯನ್ನು ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಇದರ ಜೊತೆಗೆ ನೀವೇನು ಮಾಡಬೇಕು, ಸಾಮಾನ್ಯ ಅರ್ಹತೆ ಹುದ್ದೆಗಳನ್ನ ಲೆಕ್ಕ ಹಾಕೊಳ್ಳಿ ಎಲ್ಲರೂ ಕೂಡ. ಓಕೆ, ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ 2 ಪ್ಲಸ್ ನಿಮ್ಮ ಕ್ಯಾಟಗರಿ 1 ಪ್ಲಸ್ 1 ಸಾಮಾನ್ಯ ಅರ್ಹತೆ 1. ಮಹಿಳೆಯರಿದ್ದರೆ ಮಹಿಳೆಯರು 2 ಹುದ್ದೆಗಳನ್ನ ನಿಮ್ಮ ಕ್ಯಾಟಗರಿ ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಜೊತೆಗೆ ಇತರೆ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಆಲ್ರೆಡಿ ಹಿಂದೆ ಅದನ್ನು ಸವಿಸ್ತರವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇದಿಷ್ಟು ವಿಚಾರಗಳು ಸ್ನೇಹಿತರೆ. ನೋಡಿ ಅಪ್ಲಿಕೇಶನ್ ಹಾಕಿ, ಒಳ್ಳೆಯ ಅವಕಾಶ. ಎಕ್ಸಾಮ್ ಪ್ಯಾಟರ್ನ್ ತುಂಬ ದೊಡ್ಡದಿದೆ ಅಂತೇಳಿ ನಾವೀಗಲೇ ಹಿಂಜರಿಯೋದು ಬೇಡ. ಒಂದು ಪ್ರಯತ್ನವನ್ನು ಪಡೋಣ, ಒಂದು ಅನುಭವನಾದರೂ ಆಗುತ್ತೆ. ಅಟ್ಲೀಸ್ಟ್ ನಾನು KS ಲೆವೆಲ್ ಎಕ್ಸಾಮನ್ನು ಬರೆದಿದ್ದೆ ಅಂತೇಳಿ. ಹಾಗಾಗಿ ಈ ಅವಕಾಶಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.